ನಾಳೆ ರಾಜ್ಯದಲ್ಲಿ 2ನೇ ಹಂತದ ಮತದಾನ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನ ಸಿಕ್ಕಾಪಟ್ಟೆ ಜನ. ಊರುಗಳತ್ತ ಹೋಗೋದಕ್ಕೆ ಜನ ಬಂದು ದೌಡಾಯಿಸ್ತಾ ಇದ್ದಾರೆ. ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿದೆ. ಆದರೂ ಕೂಡ ಸೀಟ್ ಹಿಡಿಯೋದಕ್ಕೆ ಪ್ರಯಾಣಿಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಮೊದಲ ಹಂತದ ಮತದಾನ ನಡೆದಾಗ ಹೀಗೆ ಆಗಿತ್ತು. ಸಿಕ್ಕಾಪಟ್ಟೆ ಬಸ್ಗಳ ತೊಂದರೆ ಆಗಿತ್ತು ಮತದಾನಕ್ಕಾಗಿ ಊರುಗಳಿಗೆ ಹೋಗ್ತಾ ಇರುವಂಥ ಜನಗಳಿಗೆ. ಈ ಸಾರಿ ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿದೆ. ಆದರೂ ಕೂಡ ಮೆಜೆಸ್ಟಿಕ್ನಲ್ಲಿ ಸಿಕ್ಕಾಪಟ್ಟೆ ರಶ್ ಕಂಡು ಬರ್ತಾ ಇದೆ. ಪ್ರಯಾಣಿಕರು ಊರುಗಳಿಗೆ ತೆರಳೋದಕ್ಕೆ ಅಂತ ಹೊರಟಿದ್ದಾರೆ. ಬೀದರ್, ಬಿಜಾಪುರ, ಗದಗ, ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಬೆಳಗಾವಿ, ಗುಲ್ಬರ್ಗ, ದಾವಣಗೆರೆ, ತಾಳಿಕೋಟೆ, ಬಾಗಲಕೋಟೆ ಎಲ್ಲ ಕಡೆಗೂ ಕೂಡ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತಿನಿಧಿ ದೀಪ್ತಿ ಮೆಜೆಸ್ಟಿಕ್ ಇಂದ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಫಸ್ಟ್ ಮೊದಲ ಹಂತದಲ್ಲಿ ನಾವು ನೋಡಿದಾಗ ಬಸ್ಗಳು ಹೆಚ್ಚುವರಿಯಾಗಿ ಇರಲಿಲ್ಲ. ಸೊ ಈ ಸಾರಿ ಹೆಂಗಿದೆ? ಜಾಸ್ತಿ ಬಸ್ ವ್ಯವಸ್ಥೆ ಮಾಡಿದಾರಾ? ಎಲ್ಲ ಸರಿಯಾಗಿದೆಯಾ? ಅಪ್ಡೇಟ್ ದೀಪ್ತಿ. ಶ್ರೀಲಕ್ಷ್ಮಿ, ರಾಜ್ಯದಲ್ಲಿ ನಾಳೆ 2ನೇ ಹಂತದ ಮತದಾನ ನಡೀತಾ ಇದೆ. 14 ಕ್ಷೇತ್ರಗಳಿಗೆ ಮತದಾನ ನಡೆಯುವಂತಹ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಆದಂತಹ ತೊಂದರೆ ಈ ಬಾರಿ ಆಗಬಾರ್ದು ಅಂತ ಹೇಳಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿದೆ. ಇವತ್ತು 3000ಕ್ಕೂ ಹೆಚ್ಚು ಬಸ್ಗಳನ್ನು ಕಲ್ಯಾಣ ಕರ್ನಾಟಕ ಭಾಗ ಅಂದರೆ 14 ಕ್ಷೇತ್ರಗಳಿಗೇನು ಮತದಾನ ನಡೀತಾ ಇದೆ ಆ ಭಾಗಗಳಿಗೆ ಬಿಟ್ಟಿದ್ದಾರೆ. ರೈಟ್ ನಾವು ನಾನೀಗ ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದಲ್ಲೇ ಇದ್ದೀನಿ, ಟರ್ಮಿನಲ್ 1. ಅಂದರೆ ಇಲ್ಲಿಂದನೇ ಕಲ್ಯಾಣ ಕರ್ನಾಟಕಕ್ಕೆ ಬಸ್ಗಳು ಹೋಗುವಂಥದ್ದು. ಸಾಕಷ್ಟು ಬಸ್ಗಳನ್ನು ಈಗಾಗಲೇ ಸಾರಿಗೆ ಇಲಾಖೆಯಿಂದ ಬಿಡಲಾಗಿದೆ. ಅಂದರೆ 3000ಕ್ಕೂ ಹೆಚ್ಚು ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಟ್ಟಿರುವಂತಹ ಮಾಹಿತಿ ಸಿಕ್ಕಿದೆ. ಪ್ರಮುಖವಾಗಿ ಬಾಗಲಕೋಟೆ, ಚಿಕ್ಕೋಡಿ, ಬೆಳಗಾವಿ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರು, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ ಜೊತೆಗೆ ದಾವಣಗೆರೆ, ಶಿವಮೊಗ್ಗ ಈ ಒಂದು ಭಾಗಗಳಿಗೆ ಹೆಚ್ಚುವರಿಯಾಗಿ ಬಸ್ಸನ್ನ ಬಿಡಲಾಗಿದೆ. ಈ 14 ಕ್ಷೇತ್ರಗಳಿಗೆ ಮತದಾನ ನಡೆಯುವಂತಹ ಹಿನ್ನೆಲೆಯಲ್ಲಿ ಹೆಚ್ಚುವರಿಯ ಬಸ್ಸನ್ನ ಬಿಟ್ಟಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜನ ಕೂಡ ಅಷ್ಟೇ ಉತ್ಸಾಹದಿಂದ ತಮ್ಮ ಊರುಗಳಿಗೆ ಹೋಗಿ ವೋಟನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದೀಪ್ತಿ ಅಪ್ಡೇಟ್ಗಾಗಿ. ಓಟ್ ಹಾಕಕ್ಕಾಗಿ ಹೊಂಟಿ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಮಾಡಿಕೊಟ್ಟೈತಿ ನಮ್ಗೆ ಕಾಂಗ್ರೆಸ್ಸಿಗೆ ಅವ್ರು ದುಡ್ಡು ಕೊಟ್ರಿ ಹಂಗೆ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹಾಕಕ್ಕೆ ಹೊಂಟಿವಿ. ನಾವು ನಮ್ಮ ಫ್ಯಾಮ್ಲಿನೇ ಕಿತ್ಕೊಂಡು ಹೊಂಟಿ ಜ್ಯೋತಿ ಅಂತಾರೆ. ಬಿಜಾಪುರ ಸಿಂದಗಿ ನಮ್ಮ ಓಟ್ ಇರೋದು, ಓಟ್ ಮಾಡೋಕ್ಕೆ ಅಂತ ಹೋಗ್ತಾ ಇರೋದು ಇವತ್ತು. ಹೌದು, ಬೆಂಗಳೂರು ಸಿಟಿ ಜನ ಎಲ್ಲ ಎಜುಕೇಟೆಡ್ 50% ಆಗಿದೆ. ಬಟ್ ನಮ್ದೆಲ್ಲ ಆ ಥರ ಆಗಬಾರ್ದು ಅಂತಾನೆ ಹೋಗ್ತಾ ಇರೋದು ಎಲ್ಲರೂ. ಆಲ್ಮೋಸ್ಟ್ ಎಜುಕೇಟೆಡ್ ಎಲ್ಲ ವೋಟ್ ಮಾಡಲಿ ಪ್ಲೀಸ್, ಅಷ್ಟೇ. ನಮ್ಮ ಹಕ್ಕು ಅಲ್ವಾ, ಹಕ್ಕು ಚಲಾಯಿಸ್ಬೇಕಲ್ವಾ, ಇದ್ದು ವೋಟ್. ನಾಳೆ ರಾಜ್ಯದಲ್ಲಿ 2ನೇ ಹಂತದ ಮತದಾನ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನ ಸಿಕ್ಕಾಪಟ್ಟೆ ಜನ. ಊರುಗಳತ್ತ ಹೋಗೋದಕ್ಕೆ ಜನ ಬಂದು ದೌಡಾಯಿಸ್ತಾ ಇದ್ದಾರೆ. ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿದೆ. ಆದರೂ ಕೂಡ ಸೀಟ್ ಹಿಡಿಯೋದಕ್ಕೆ ಪ್ರಯಾಣಿಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಮೊದಲ ಹಂತದ ಮತದಾನ ನಡೆದಾಗ ಹೀಗೆ ಆಗಿತ್ತು. ಸಿಕ್ಕಾಪಟ್ಟೆ ಬಸ್ಗಳ ತೊಂದರೆ ಆಗಿತ್ತು ಮತದಾನಕ್ಕಾಗಿ ಊರುಗಳಿಗೆ ಹೋಗ್ತಾ ಇರುವಂಥ ಜನಗಳಿಗೆ. ಈ ಸಾರಿ ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿದೆ. ಆದರೂ ಕೂಡ ಮೆಜೆಸ್ಟಿಕ್ನಲ್ಲಿ ಸಿಕ್ಕಾಪಟ್ಟೆ ರಶ್ ಕಂಡು ಬರ್ತಾ ಇದೆ. ಪ್ರಯಾಣಿಕರು ಊರುಗಳಿಗೆ ತೆರಳೋದಕ್ಕೆ ಅಂತ ಹೊರಟಿದ್ದಾರೆ. ಬೀದರ್, ಬಿಜಾಪುರ, ಗದಗ, ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಬೆಳಗಾವಿ, ಗುಲ್ಬರ್ಗ, ದಾವಣಗೆರೆ, ತಾಳಿಕೋಟೆ, ಬಾಗಲಕೋಟೆ ಎಲ್ಲ ಕಡೆಗೂ ಕೂಡ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತಿನಿಧಿ ದೀಪ್ತಿ ಮೆಜೆಸ್ಟಿಕ್ ಇಂದ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಫಸ್ಟ್ ಮೊದಲ ಹಂತದಲ್ಲಿ ನಾವು ನೋಡಿದಾಗ ಬಸ್ಗಳು ಹೆಚ್ಚುವರಿಯಾಗಿ ಇರಲಿಲ್ಲ. ಸೊ ಈ ಸಾರಿ ಹೆಂಗಿದೆ? ಜಾಸ್ತಿ ಬಸ್ ವ್ಯವಸ್ಥೆ ಮಾಡಿದಾರಾ? ಎಲ್ಲ ಸರಿಯಾಗಿದೆಯಾ? ಅಪ್ಡೇಟ್ ದೀಪ್ತಿ. ಶ್ರೀಲಕ್ಷ್ಮಿ, ರಾಜ್ಯದಲ್ಲಿ ನಾಳೆ 2ನೇ ಹಂತದ ಮತದಾನ ನಡೀತಾ ಇದೆ. 14 ಕ್ಷೇತ್ರಗಳಿಗೆ ಮತದಾನ ನಡೆಯುವಂತಹ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಆದಂತಹ ತೊಂದರೆ ಈ ಬಾರಿ ಆಗಬಾರ್ದು ಅಂತ ಹೇಳಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿದೆ. ಇವತ್ತು 3000ಕ್ಕೂ ಹೆಚ್ಚು ಬಸ್ಗಳನ್ನು ಕಲ್ಯಾಣ ಕರ್ನಾಟಕ ಭಾಗ ಅಂದರೆ 14 ಕ್ಷೇತ್ರಗಳಿಗೇನು ಮತದಾನ ನಡೀತಾ ಇದೆ ಆ ಭಾಗಗಳಿಗೆ ಬಿಟ್ಟಿದ್ದಾರೆ. ರೈಟ್ ನಾವು ನಾನೀಗ ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದಲ್ಲೇ ಇದ್ದೀನಿ, ಟರ್ಮಿನಲ್ 1. ಅಂದರೆ ಇಲ್ಲಿಂದನೇ ಕಲ್ಯಾಣ ಕರ್ನಾಟಕಕ್ಕೆ ಬಸ್ಗಳು ಹೋಗುವಂಥದ್ದು.
ಸಾಕಷ್ಟು ಬಸ್ಗಳನ್ನು ಈಗಾಗಲೇ ಸಾರಿಗೆ ಇಲಾಖೆಯಿಂದ ಬಿಡಲಾಗಿದೆ. ಅಂದರೆ 3,000ಕ್ಕೂ ಹೆಚ್ಚು ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಟ್ಟಿರುವಂತಹ ಮಾಹಿತಿ ಸಿಕ್ಕಿದೆ. ಪ್ರಮುಖವಾಗಿ ಬಾಗಲಕೋಟೆ, ಚಿಕ್ಕೋಡಿ, ಬೆಳಗಾವಿ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರು, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ ಜೊತೆಗೆ ದಾವಣಗೆರೆ, ಶಿವಮೊಗ್ಗ ಈ ಒಂದು ಭಾಗಗಳಿಗೆ ಹೆಚ್ಚುವರಿಯಾಗಿ ಬಸ್ಸನ್ನ ಬಿಡಲಾಗಿದೆ. ಈ 14 ಕ್ಷೇತ್ರಗಳಿಗೆ ಮತದಾನ ನಡೆಯುವಂತಹ ಹಿನ್ನೆಲೆಯಲ್ಲಿ ಹೆಚ್ಚುವರಿಯ ಬಸ್ಸನ್ನ ಬಿಟ್ಟಿದ್ದಾರೆ. ಜನ ಕೂಡ ಅಷ್ಟೇ ಉತ್ಸಾಹದಿಂದ ತಮ್ಮ ಊರುಗಳಿಗೆ ಹೋಗಿ ವೋಟನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದೀಪ್ತಿ ಅಪ್ಡೇಟ್ಗಾಗಿ. ಓಟ್ ಹಾಕಕ್ಕಾಗಿ ಹೊಂಟಿ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಮಾಡಿಕೊಟ್ಟೈತಿ ನಮ್ಗೆ ಕಾಂಗ್ರೆಸ್ಸಿಗೆ ಅವ್ರು ದುಡ್ಡು ಕೊಟ್ರಿ ಹಂಗೆ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹಾಕಕ್ಕೆ ಹೊಂಟಿ ನಾವು ನಮ್ಮ ಫ್ಯಾಮ್ಲಿನೇ ಕಿದ್ಕೊಂಡು ಹೊಂಟಿ ಜ್ಯೋತಿ ಅಂತಾರೆ. ಬಿಜಾಪುರ ಸಿಂದಗಿ ನಮ್ಮ ಓಟ್ ಇರೋದು, ಓಟ್ ಮಾಡೋಕ್ಕೆ ಅಂತ ಹೋಗ್ತಾ ಇರೋದು ಇವತ್ತು. ಹೌದು, ಬೆಂಗಳೂರು ಸಿಟಿ ಜನ ಎಲ್ಲ ಎಜುಕೇಟೆಡ್ 50% ಆಗಿದೆ. ಬಟ್ ನಮ್ದೆಲ್ಲ ಆ ಥರ ಆಗಬಾರ್ದು ಅಂತಾನೆ ಹೋಗ್ತಾ ಇರೋದು ಎಲ್ಲರೂ. ಆಲ್ಮೋಸ್ಟ್ ಎಜುಕೇಟೆಡ್ ಎಲ್ಲ ವೋಟ್ ಮಾಡಲಿ ಪ್ಲೀಸ್, ಅಷ್ಟೇ. ನಮ್ಮ ಹಕ್ಕು ಅಲ್ವಾ, ಹಕ್ಕು ಚಲಾಯಿಸ್ಬೇಕಲ್ವಾ. ಇದ್ದು ವೋಟ್